ಡಿಕೆಶಿ ಪಟ್ಟಾಭಿಷೇಕದ ಬೆನ್ನಲ್ಲೇ ಎಂಎಲ್ಸಿ ಟಿಕೆಟ್ ಘೋಷಣೆ. 4ವರಿಗೆ ಟಿಕೆಟ್ ಫೈನಲ್ ಮಾಡಿದ ಕಾಂಗ್ರೆಸ್. ಮತ್ತೊಮ್ಮೆ ಬಿಕೆ ಹರಿಪ್ರಸಾದ್ಗೆ ಟಿಕೆಟ್ ಘೋಷಣೆ ಆಗಿದೆ. ತಿಪ್ಪಣ್ಣಪ್ಪ ಕಮಕನೂರುಗೆ ಮತ್ತೊಮ್ಮೆ ಟಿಕೆಟ್. ಸಿದ್ದರಾಮಯ್ಯ ಆಪ್ತ ಶಿವಣ್ಣ ಮಳವಳ್ಳಿಗೆ ಟಿಕೆಟ್. ಎಂಎಲ್ಸಿ ಟಿಕೆಟ್. ಪಿವಿ ಮೋಹನ್ಗೂ ಕೂಡ ಟಿಕೆಟ್ ಘೋಷಿಸಿದ ಕಾಂಗ್ರೆಸ್. ಡಿಕೆಶಿ ಪಟ್ಟಾಭಿಷೇಕದ ಬೆನ್ನಲ್ಲೇ ಎಂಎಲ್ಸಿ ಟಿಕೆಟ್ ಘೋಷಣೆ ಆಗಿದೆ. 4ವರಿಗೆ ಟಿಕೆಟ್ ಫೈನಲ್ ಮಾಡಿದ ಕಾಂಗ್ರೆಸ್. ಸಿದ್ದರಾಮಯ್ಯ ಆಪ್ತರಿಗೂ ಕೂಡ ಮತ್ತೊಮ್ಮೆ ಬಿಕೆ ಹರಿಪ್ರಸಾದ್ಗೆ ಟಿಕೆಟ್ ಘೋಷಣೆ ಆಗಿದೆ. ಎಂಎಲ್ಸಿ ಟಿಕೆಟ್. ತಿಪ್ಪಣ್ಣಪ್ಪ ಕಮಕನೂರುಗೂ ಮತ್ತೊಮ್ಮೆ ಟಿಕೆಟ್. ಸಿದ್ದರಾಮಯ್ಯ ಆಪ್ತ ಶಿವಣ್ಣ ಮಳವಳ್ಳಿಗೆ ಟಿಕೆಟ್ ಘೋಷಣೆ. ಪಿವಿ ಮೋಹನ್ಗೂ ಕೂಡ ಟಿಕೆಟ್ ಘೋಷಿಸಿದ ಕಾಂಗ್ರೆಸ್. ಡಿಕೆಶಿ ಪಟ್ಟಾಭಿಷೇಕದ ಬೆನ್ನಲ್ಲೇ ಎಂಎಲ್ಸಿ ಟಿಕೆಟ್ ಘೋಷಣೆ. ನೋಡಿ, ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ. ಸಿದ್ದರಾಮಯ್ಯ ಆಪ್ತರಿಗೂ ಕೂಡ ಇಲ್ಲಿ ಟಿಕೆಟ್ ಘೋಷಣೆ ಆಗಿರುವಂತದ್ದು. 4ವರಿಗೆ ಟಿಕೆಟ್ ಅನ್ನ ಫೈನಲ್ ಮಾಡಿದೆ ಕಾಂಗ್ರೆಸ್. ಬಿಕೆ ಹರಿಪ್ರಸಾದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರೇ ಕ್ಯಾಬಿನೆಟ್ ನಿಂದ ಹೊರಗೆ ಕಳಿಸಿರ್ತಾರೆ ಬಿಕೆ ಹರಿಪ್ರಸಾದ್ ವಿಚಾರದಲ್ಲಿ. ಯಾಕೆ ಅಂತಂದ್ರೆ ಒಂದು ಗೊಂದಲ ಸೃಷ್ಟಿ ಆಗುತ್ತೆ. ಗೊಂದಲದ ಸೃಷ್ಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರ ಆಪ್ತ ಬಿಕೆ ಹರಿಪ್ರಸಾದ್ ಅಂತ ಹೇಳಲಾಗ್ತಾ ಇತ್ತು. ಅಂದ್ರೆ ಬಿಕೆ ಹರಿಪ್ರಸಾದ್ ವಿಚಾರದಲ್ಲಿ ಸಿದ್ದರಾಮಯ್ಯ ತೆಗೆದುಕೊಂಡಂತ ನಿರ್ಧಾರಗಳು ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಯಾವುದೇ ತುಟಿಪಿಟಿಕ್ ಅನ್ನಲ್ಲ, ಯಾವುದು ಕೂಡ ಮಾತನಾಡಲ್ಲ. ಹೀಗಾಗಿ ಅವರ ಕ್ಯಾಬಿನೆಟ್ ನಲ್ಲಿ ಡಿಕೆ ಶಿವಕುಮಾರ್ ಆಡಳಿತದಲ್ಲಿ ಬಿಕೆ ಹರಿಪ್ರಸಾದ್ಗೆ ಏನಾದ್ರೂ ಒದಗಿ ಬರುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಗಮನಿಸಿ ನೋಡೋದಾದ್ರೆ ಬಿಕೆ ಹರಿಪ್ರಸಾದ್ಗೆ ಎಂಎಲ್ಸಿ ಟಿಕೆಟ್ ಘೋಷಣೆ ಆಗಿದೆ. ಸಿದ್ದರಾಮಯ್ಯ ಅವರು ಅಸಮಾಧಾನಗೊಂಡಿರ್ತಾರೆ ಬಿಕೆ ಹರಿಪ್ರಸಾದ್ ವಿಚಾರದಲ್ಲಿ. ಯಾಕಂದ್ರೆ ವಿಧಾನಸೌಧದಲ್ಲಿ ಕ್ಯಾಬಿನೆಟ್ ನಲ್ಲಿ ಆದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಕೆ ಹರಿಪ್ರಸಾದ್ ವಿಚಾರದಲ್ಲಿ ರಾಜ್ಯಪಾಲರ ಮುಂದೆ ಯಾವ ರೀತಿಯಾಗಿ ನಡ್ಕೊಂಡ್ರು ಅನ್ನುವಂತ ನಿಟ್ಟಿನಲ್ಲಿ. ಸೊ ಇದೀಗ 4ವರಿಗೆ ಎಂಎಲ್ಸಿ ಟಿಕೆಟ್ ಘೋಷಣೆ ಆಗಿರುವಂತದ್ದು ಫೈನಲ್ ಮಾಡಿದ ಕಾಂಗ್ರೆಸ್. ಇವತ್ತಿನ ಸ್ಪೆಷಲ್ ಡೇ. ಡಿಕೆ ಶಿವಕುಮಾರ್ಗೆ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ, ಅದ್ರ ಜೊತೆಗೆ ಇವತ್ತಿನ ಸಭೆಯಲ್ಲಿ ಏನಾಗುತ್ತೆ ಅನ್ನುವಂಥ ಕ್ಯೂರಿಯಾಸಿಟಿ, ರೈತರಿಗೆ ಗುಡ್ ನ್ಯೂಸ್ ಕೊಡ್ತಾರಾ ಅನ್ನುವಂಥ ಕ್ಯೂರಿಯಾಸಿಟಿ. ಇನ್ನು ಸಿದ್ದರಾಮಯ್ಯ ಆಪ್ತ ಶಿವಣ್ಣ ಮಳವಳ್ಳಿಗೂ ಕೂಡ ಟಿಕೆಟ್ ಘೋಷಣೆ. ಬಿಕೆ ಹರಿಪ್ರಸಾದ್ 4ವರಿಗೆ ಟಿಕೆಟ್ ಫೈನಲ್ ಮಾಡಿದ ಕಾಂಗ್ರೆಸ್. ಸಾಕಷ್ಟು ಜಿದ್ದಿನ ಮೇರೆಗೆ, ಸಾಕಷ್ಟು ಗೊಂದಲಗಳು, ಸಮಸ್ಯೆಗಳ ಮೇರೆಗೆ ಕೊನೆಗೂ ಕೂಡ ಡಿಕೆ ಶಿವಕುಮಾರ್ ಸಿಎಂ ಆಗಿ ಪ್ರಮಾಣ ವಚನ. ಇದೀಗ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ. ದೀಪ, ಎಂಎಲ್ಸಿ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಟಿಕೆಟ್ ಅನ್ನ ಫೈನಲ್ ಮಾಡಿರುವಂತದ್ದು, 4ವರಿಗೆ ಟಿಕೆಟ್ ಅನ್ನ ಕೊಟ್ಟಿದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ದೀಪ ಈ ಬಗ್ಗೆ? ವನಿತಾ, ಏನು ಪರಿಷತ್ ಚುನಾವಣೆ ಅನೌನ್ಸ್ ಆಗಿತ್ತು, ಅದರಲ್ಲಿ 7 ಸ್ಥಾನಗಳು ಖಾಲಿ ಆಗ್ತಾ ಇದ್ವು. ಸಂಬಂಧ ಕಾಂಗ್ರೆಸ್ಗೆ ಇದೀಗ 4 ಸ್ಥಾನಗಳು ಸಿಗುತ್ತೆ, ಬಿಜೆಪಿಗೆ 2 ಮತ್ತೆ ಜೆಡಿಎಸ್ ಪ್ರಯತ್ನ ಪಟ್ಟರೆ 1 ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ. ಇಲ್ಲಾಂದ್ರೆ ಬಿಜೆಪಿ 3ನೇ ಅಭ್ಯರ್ಥಿಯನ್ನ ಹಾಕ್ಬೇಕಾಗುತ್ತೆ. ಈ ಸಂಬಂಧ ಇವತ್ತು ಎಐಸಿಸಿ 4 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಕಳಿಸಿರುವಂತದ್ದು. ಅಂದ್ರೆ ಅಭ್ಯರ್ಥಿಗಳು ಚುನಾವಣೆಗೆ ಸ್ಪರ್ಧೆ ಮಾಡುವಂತೆ ಈ ಒಂದು ಜೊತೆಗೆ ಅವಿರೋಧವಾಗಿ ಆಯ್ಕೆ ಆದ್ರೆ ಅದಕ್ಕೂ ಕೂಡ ರೆಡಿ ಅನ್ನುವಂತ ನಿಟ್ಟಿನಲ್ಲಿ ಬಿಕೆ ಹರಿಪ್ರಸಾದ್, ಶಿವಣ್ಣ ಮಳವಳ್ಳಿ ಮತ್ತೆ ಮೋಹನ್, ತಿಪ್ಪಣ್ಣಪ್ಪ ಕಮಕ್ನೂರು ಇಷ್ಟು ಜನರನ್ನ ಆಯ್ಕೆ ಮಾಡಿ ಕಳಿಸಲಾಗಿದೆ. ಒಬ್ಬೊಬ್ರು ಎಐಸಿಸಿ ಮಟ್ಟದ ನಾಯಕರ ಜೊತೆ ಸಂಪರ್ಕ ಅಥವಾ ಮಂಗಳೂರು ಭಾಗದ ನಾಯಕರುಗಳ ಜೊತೆ ಸಂಪರ್ಕ, ಸಿಎಂ ಡಿಸಿಎಂಗೆ ಡಿವೈಡ್ ಮಾಡಿಯೇ ಆ ಒಂದು ಕ್ಯಾಂಡಿಡೇಟ್ ಗಳನ್ನ ಹಾಕಲಾಗಿರುವಂತದ್ದು. ಇವತ್ತು ಆ 4 ಜನರನ್ನ ಅಭ್ಯರ್ಥಿಗಳನ್ನಾಗಿ ಎಐಸಿಸಿ ಘೋಷಣೆಯನ್ನ ಮಾಡಿದೆ. ವನಿತಾ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.